ನಮಸ್ತೆ, ವೆಲ್ಕಮ್ ಟು ಹಿಂದೂಸ್ ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ಚಿರಾಂಚಿ ಪಾಯಸ. ಇದು ಕ್ರಿಸ್ಮಸ್ ಸ್ಪೆಷಲ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಚಿರಾಂಚಿ ಅದು 50 ಗ್ರಾಮ್ ಇದೆ, ಒಂದು ಬಟ್ಲು ಶಾವಿಗೆ, ನಾನು ಹುರಿದ ಶಾವಿಗೆ ತೊಗೊಂಡಿದ್ದೀನಿ. ಆಮೇಲೆ ಕೋವಾ, ಇದು ಸಪ್ಪೆ ಕೋವಾ 4 ಸ್ಪೂನು, ಸಕ್ಕರೆ 4 ಸ್ಪೂನು, ತುಪ್ಪ 4 ಸ್ಪೂನು, ಬಾದಾಮ್ ಪೌಡರ್ 4 ಸ್ಪೂನು, ಇದು ಬಿಸ್ಕತ್ತು, ಮಾರಿ ಬಿಸ್ಕತ್ ಒಂದು 5 ಬಿಸ್ಕತ್ ತೊಗೊಂಡಿದ್ದೀನಿ. ಮಿಲ್ಕ್ ಮೇಡು ಇದು 4 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ. ನಾವು ಕೋವಾ ಎಷ್ಟು ಹಾಕ್ತೀವಿ, ಮಿಲ್ಕ್ ಮೇಡ್ ಅಷ್ಟು ಹಾಕಬೇಕಾಗತ್ತೆ. ಸಕ್ಕರೆ ಕಮ್ಮಿ ಹಾಕಬೇಕು, ಮಿಲ್ಕ್ ಮೇಡು ಹಾಕಿರ್ತೀವಲ್ಲ, ಸಕ್ಕರೆ ಕಮ್ಮಿ ಹಾಕೋಣ. ಮತ್ತು ಹಾಲು ಕಾಯಿಸಿಟ್ಕೊಂಡಿರಬೇಕು. ಒಂದು 3/4 ಲೀಟ್ರ್ ಹಾಲಿದೆ, ನೀರು ಹಾಕೋ ಹಾಗಿಲ್ಲ. 3/4 ಲೀಟ್ರ್ ಹಾಲನ್ನ ಕಾಯಿಸಿ ಇಟ್ಕೊಂಡಿರಿ. ಹೇಗೆ ಮಾಡೋದು ಚಿರಾಂಚಿ ಪಾಯಸ ಅಂತ ನೋಡೋಣ. ಒಂದು 4 ಸ್ಪೂನು ತುಪ್ಪ ಬೇಕಾಗತ್ತೆ. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಚಿರಾಂಚಿನ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಚಿರಾಂಚಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮೂಳೆಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಕ್ರಿಸ್ಮಸ್ ಟೈಮಲ್ಲಿ ಯಾವ್ದಾದ್ರು ಹಬ್ಬಗಳಲ್ಲಿ, ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಹಬ್ಬಗಳು ಬರುತ್ತಲ್ಲ, ಅಂಥ ಟೈಮಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಹಿಂಗೆ ಹುರ್ಕೋಬೇಕು. ಇದು ಸ್ವಲ್ಪ ಹಿಂಗೆ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ, ಹಿಂಗೆ ಚೇಂಜ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದರ ಬಾದಾಮ್ ಪೌಡರ್ ಇಟ್ಕೊಂಡಿದ್ದೀವಲ್ಲ 4 ಸ್ಪೂನು, ಅದನ್ನು ಹಾಕೋಣ. ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಹುರಿದ್ಮೇಲೆ ಕೋವಾ ಇಟ್ಕೊಳ್ತೀವಲ್ವ, ಕೋವಾ ಹಾಕೋಣ. ಚಿರಾಂಚಿ, ಕೋವಾ, ಬಾದಾಮ್ ಪೌಡ್ರು ಇದು ಸ್ವಲ್ಪ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಇದ್ರ ಜೊತೆಗೆ ಸ್ವಲ್ಪ ಕರಗಬೇಕು. ಕೋವಾ ಕರಗೋ ತನಕ ಕೈ ಆಡಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟು ಕರಗಿದ್ಮೇಲೆ ಶಾವಿಗೆ ಇಟ್ಕೊಂಡಿರ್ತೀವಲ್ವ, 1 ಕಪ್ ಶಾವಿಗೆ ಹಾಕೊಳ್ಳೋಣ. ಇದಕ್ಕೆ ತುಪ್ಪ, ಕೋವಾ, ಬಾದಾಮ್ ಪೌಡ್ರು, ಶಾವಿಗೆದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಹುರಿದಿರೋ ಶಾವಿಗೆ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಇದರಲ್ಲಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ನಿಮ್ಮದು ಮಾಮೂಲಿ ಶಾವಿಗೆ ತೊಗೊಂಡ್ರೆ ಬೇಗನೆ ಹುರ್ಕೊಂಡು ಆಮೇಲೆ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಸಿ ಶಾವಿಗೆ ತೊಗೊಂಡ್ರೆ ಇದರಲ್ಲಿ ಹುರಿಯೋದಕ್ಕಾಗೋದಿಲ್ಲ. ಇಷ್ಟು ಮಿಕ್ಸ್ ಆದರೆ ಸಾಕು. ಇದಕ್ಕೆ ನಾವು ಕಾಯಿಸಿರ್ತೀವಲ್ವ ಹಾಲು, ಅದು ಹಾಕೋಣ. ಚೆನ್ನಾಗಿ ಇದು ಕುದಿ ಬರಬೇಕು. ಇದೆಲ್ಲ ಹಿಂಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಈಗ ಕುದೀತಾ ಇದೆ ಚೆನ್ನಾಗಿ. ಇದಕ್ಕೆ ಮಿಲ್ಕ್ ಮೇಡ್ ಇಟ್ಕೊಂಡಿದ್ದೀವಲ್ವ, ಒಂದು 4 ಸ್ಪೂನಷ್ಟು ಮಿಲ್ಕ್ ಮೇಡು ಹಾಕ್ಕೊಳ್ಳಿ. ಆಮೇಲೆ ಮಿಲ್ಕ್ ಮೇಡ್ ಹಾಕಿರ್ತೀವಲ್ವ, ಕೋವಾ ಮಿಲ್ಕ್ ಮೇಡೆಲ್ಲ ಹಾಕಿರ್ತೀವಿ. ಸ್ವೀಟ್ ಅಷ್ಟೊಂದು ಬೇಕಾಗಲ್ಲ. ಒಂದು 4 ಸ್ಪೂನು ಸಕ್ಕರೆ ಹಾಕ್ಕೊತೀನಿ, ಸಾಕು. 3/4 ಲೀಟ್ರ್ ಹಾಲಿಗೆ 4 ಸ್ಪೂನ್ ಸಕ್ಕರೆ ಸಾಕಾಗುತ್ತೆ. ಮಿಲ್ಕ್ ಮೇಡು ಸ್ವೀಟ್ ಇರುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದೀಲಿ. ಇದು ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಬಿಸ್ಕತ್ ಪೌಡ್ರ್ ಇಟ್ಕೊಂಡಿರ್ತೀವಲ್ಲ, ಮಾರಿ ಬಿಸ್ಕತ್ತು, ನೀವು ಯಾವ್ದಾದ್ರು ಹಾಕೋಬೋದು. ಮಾರಿ ಬಿಸ್ಕತ್ ತುಂಬ ಲೈಟಾಗಿರುತ್ತೆ, ಹಾಗಾಗಿ ಚೆನ್ನಾಗಿರುತ್ತೆ. ಗ್ಲೂಕೋಸ್ ಬಿಸ್ಕತ್ ಆದರೆ ಹಾಕೋಬೋದು, ಬಟ್ ಮಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು 4 ಬಿಸ್ಕತ್ತು ಪೌಡ್ರು ಇದಕ್ಕೆ ಹಾಕ್ಕೊತೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾಯಸಕ್ಕೆ. ಅದು ಗೊತ್ತಾಗೋದೇ ಇಲ್ಲ ನಾವು ಬಿಸ್ಕತ್ ಹಾಕಿದ್ರಿಂದ. ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ಬಿಸ್ಕತ್ ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯಲಿ. ಸ್ವಲ್ಪ
ಕೇಸರಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ಸ್ವಲ್ಪ ಕಲರ್ ಬೇಕು ಅಂತ ಅಂದರೆ ಚೂರು ಕೇಸರಿನ ಹಾಕೋಬೋದು. ಹಾಲಲ್ಲಿ ನೆನೆಸಾದ್ರೂ ಹಾಕೋಬೋದು, ಈಗಾದರೂ ಹಾಕೋಬೋದು. ಅದು ಹಾಲಲ್ಲಿ ಕಲರ್ ಬಿಡುತ್ತೆ. ನಾನು ಸ್ವಲ್ಪ ಕೇಸರಿ ಹಾಕ್ಕೊಂಡಿದ್ದೀನಿ. ಒಂದು 2-3 ನಿಮಿಷ ಚೆನ್ನಾಗಿ ಸ್ವಲ್ಪ ಬೇಯಲಿ. ಎಣ್ಣೆ ಸ್ವಲ್ಪ ಗಟ್ಟಿ ಆಗಲಿ. ದ್ರಾಕ್ಷಿ ಗೋಡಂಬಿ ಬೇಕಾದರೆ ಹಾಕೋಬೋದು. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿ, ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಹಿಂಗೆ ಕುದಿ ಬಂದಮೇಲೆ ಎಲ್ಲ ಕಡೆ ಹಿಂಗೆ ಬೇಯಬೇಕು. ಯಾಕೆಂದರೆ ಅದು ಬೇಯಬೇಕು, ಶಾವಿಗೆ ಹಾಕಿರ್ತೀವಲ್ಲ, ಚಿರಂದ ಶಾವಿಗೆ ಎಲ್ಲ ಸ್ವಲ್ಪ ಬೇಯಬೇಕು. ಬೇಯಲಿ, ಅದು ರೆಡಿ ಇರುತ್ತೆ. ಈಗ ನೋಡೋಣ. ಆಗಿದೆ, ಚೆನ್ನಾಗಿ ಬೆಂದಿದೆ. ಪಾಯಸ ರೆಡಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತದೆ, ಅಷ್ಟೇ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ. ಈಸಿ, ಮಾಡೋದು ತುಂಬ ಸುಲಭ. ಸರ್ವ್ ಮಾಡ್ಕೊಳ್ಳೋಣ. ಕ್ರಿಸ್ಮಸ್ ಹಬ್ಬಕ್ಕೆ ಒಳ್ಳೆ ಡೆಸರ್ಟ್. ಪಾಯಸ ರೆಡಿ. ಚಿರಂಜಿ ಪಾಯಸ ರೆಡಿ ಇದೆ. ಇದು ಬಿಸಿಲು ತಿಂದರೂ ಚೆನ್ನಾಗಿರುತ್ತೆ. ಆರಿದ ಮೇಲೆ ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.